ಈಗ ರಾಜ್ಯಪಾಲರ ಕಚೇರಿ ದುರ್ಬಳಕೆ ವಿಚಾರ ಮುಂದಿತ್ತು, ರಾಷ್ಟ್ರಪತಿಗಳಿಗೆ ಮನವಿ ಕೊಡುವಂಥದ್ದು, ಅದು ದೂರು ಕೊಡುವಂಥದ್ದು ಏನಾದರೂ ನಿಮಗೆಲ್ಲ ಗೊತ್ತಾಗಿದೆ. ದೇರ್ ಆರ್ ಮೆನಿ ಕೇಸಸ್ ಏಜೆನ್ಸಿ ಎನ್ಕ್ವೈರಿ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜಭವನದ ಮುಂದೆ ಕೇಸಸ್ಸು 6 months 1 year ಇಂದ ಇರುವಾಗ ಕುಮಾರಸ್ವಾಮಿ ಅವ್ರ ಕೇಸ್ ಇದೆ, ಲೋಕಾಯುಕ್ತ ಕೇಳಿದ್ದಾರೆ, ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾರೆ, ಜೊಲ್ಲೆ ಅವರು ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ. ಫ್ಯೂ ಮೋರ್ ಕೇಸಸ್ ಆರ್ ದೇರ್. ಆ ಕೇಸ್ಗಳನ್ನು ಬಿಟ್ಟು ರಾಜ್ಯಪಾಲರು ಈಸ್ ನಾಟ್ ಎ ಯೂನಿಯನ್ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್, he is the representative of the President of India. The President of India is the savior of Constitution. Protection must, Constitution protection and function must start from governor. So constitutional function ಮಾಡಬೇಕಾದಾಗ ಅವರು ಆತುರದಲ್ಲಿ ಯಾರ್ದೋ ಒಂದು ಅರ್ಜಿ ಮೇಲೆ ತೀರ್ಮಾನ ಮಾಡೋಕ್ಕಾಗಲ್ಲ. ಇವತ್ತು ಕಂಪ್ಲೇಂಟ್ ಕೊಟ್ಟರು, ಸಂಜೆಗೆ ನೋಟಿಸ್ ಕೊಡ್ತೀವಿ. Which agency asked for prosecution? Where the inquiry has taken place? Just a mechanical action without going to deep into the subject on a complaint, in a private complaint. So, ಇವರನ್ನು ಬಿಟ್ಬಿಟ್ಟು ನೀವು ಸೆಲೆಕ್ಟಿವ್ ಮ್ಯಾನರ್ ಮೇಲೆ ತಗೊಂಡು ಒಂದೇ ದಿನದಲ್ಲಿ ಕೊಟ್ಟರೆ ನಿಮ್ಗೆ ಏನು ಅನ್ನಿಸ್ತದೆ? Is that not governor office is being changed into a political platform? ವಿಧಾನಮಂಡಲ ಅಧಿವೇಶನದಲ್ಲಿ ಪಾಸ್ ಆಗಿ ಹೋಗಿದ್ದ ವಿಧೇಯಕಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ವಿಧೇಯಕಗಳು ಮಾಡೋದು ಶಾಸಕರ ಆದ್ಯ ಕರ್ತವ್ಯ. ಇನ್ನು ಫೆಡರಲ್ ಡೆಮೋಕ್ರಸಿ ರಾಜ್ಯಕ್ಕೆ ಜನತೆಗೆ ಏನಾಗಬೇಕು ಅನ್ನೋದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಕಳಿಸ್ತೀವಿ. ಅದನ್ನು ಜನರ ಪರವಾಗಿ ಕೋಆಪರೇಟಿವ್ ಬಿಲ್ ಅಂತ ಇಟ್ಕೊಳ್ಳಿ. ಅದು SC/ST ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೀಸಲಾತಿ ಕೊಡಿ. ಹಿಸ್ಟಾರಿಕಲ್ ಆ್ಯಕ್ಟ್. ಇಟ್ಸ್ ಅನ್ ಹಿಸ್ಟಾರಿಕಲ್ ಆ್ಯಕ್ಟ್ ಟು ಗಿವ್ ಅಂಡ್ ಮೇಕ್ ವೇ ಅಂಡ್ ಪ್ರಾವಿಷನ್ ಟು ದಿ SC/ST ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ನೀವು ಅಂಥ ಒಂದು ಬಿಲ್ಲನ್ನು ಬೇಡ ಅಂತ ಕಳಿಸಿದ್ರೆ ವಾಟ್ ಡಸ್ ಇಟ್ ಸ್ಪೀಕ್ಸ್? ಈ ಜನರಿಗೆ ಕೆಲಸ ಮಾಡೋದು ಬೇಡವಾ? ನಿಮ್ಗೆ ಇಷ್ಟ ಇಲ್ವ ಇದು? ಸಿಂಪ್ಲಿ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ರೀಸನ್ ಇವ್ರು ಯಾರೋ ಹೇಳಿದ್ರು ಏನು ಅಂತೇಳಿ ದೇ ಕಾಂಟ್ ಟೇಕ್ ಥಿಂಗ್ಸ್ ಲೈಕ್ ದಟ್. ನಾರ್ಮಲಿ ಇದ್ರೆ ಕರೆದು ಕೇಳ್ತಾರೆ, ಕ್ಲಾರಿಫಿಕೇಶನ್ ಮಾಡ್ತಾರೆ. ನೀವು ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರೆ ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ. ಯು ಆರ್ ಇನ್ ದಿಸ್ ಇನ್ ಪ್ರೊಫೆಷನ್ ಫಾರ್ ಮೋರ್ ದೆನ್ ಡೆಕೆಡ್ಸ್. Any governor has done like this in the past. ಸರ್, ದಲಿತ ಸಿಎಂ ಆಗೋಕ್ಕೆ ಒಳ್ಳೆ ವಾತಾವರಣ, ಪೂರ್ವವಾದಂಥ ವಾತಾವರಣ ಇದೆ ಈ ಸಂದರ್ಭದಲ್ಲಿ. ಇಡೀ ಹೈಕಮಾಂಡು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಾಗ ಅಲ್ಲಿ ಚರ್ಚೆನೂ ಇಲ್ಲ, ಆ ಜಾಗ ಖಾಲಿನೂ ಇಲ್ಲ, ಅಂತೆಕಂತೆ ಚರ್ಚೆಗಳಿಗೆ ವಿಷಯಕ್ಕೆ ಸ್ಕೋಪು ಇಲ್ಲ. ದಲಿತ ಸಿಎಂ ಆಗ್ಬೇಕು ಅಂತ ನೀವು ಕೂಡ ತುಂಬಾ ಆಗ್ರಹ ಮಾಡ್ತಾ ಇದ್ರಿ, ಈಗ ಕನಸು ಬಿಟ್ಬಿಟ್ಟಿದ್ದೀರಾ ಅಂತ? ಪ್ರತಿಯೊಂದು ಸಮುದಾಯಕ್ಕೆ ಅವಕಾಶ ಸಿಗಬೇಕು, ಸಿಗಬಾರದು ಅಂತ ಏನಿಲ್ಲ. ಬಟ್ ಅದು ಯಾವಾಗ ಕಾಲ ಬರುತ್ತೋ, ಯಾವಾಗ ತೀರ್ಮಾನ ಸನ್ನಿವೇಶ ಬರ್ತದೋ ಆವಾಗ ಆಗುತ್ತೆ. ಇಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಇಡೀ ಹೈಕಮಾಂಡ್ ಶಾಸಕರು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡಿ ತೀರ್ಮಾನ ಅವ್ರ ಬೆನ್ನಲ್ಲಿ ಬಿರುವಾಗ ಇನ್ನೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗೋದೇ ಇಲ್ಲ. ಎಲ್ಲ ಬೆಳವಣಿಗೆಗಳು ಅಹಿಂದ ನಾಯಕತ್ವದ ಒಡಕಿಗೆ ಏನಾದ್ರು ಕಾರಣ? ಅಹಿಂದ ನಾಯಕರಿಗೆ ಒಂದು ರೀತಿ ಗೊಂದಲ. ಅಹಿಂದ ನಾಯಕರಿಗೆ ಗೊಂದಲ ಇಲ್ಲವೇ ಇಲ್ಲ. ಕುಡಿತಕ್ಕೆ ಒಳಗಾದಂತ ಸಮುದಾಯಗಳ ನಾಯಕತ್ವವನ್ನು ಕೊಡ್ತಕ್ಕಂಥ ಸಿದ್ದರಾಮಯ್ಯ ನಾಯಕತ್ವವನ್ನು ಛಿದ್ರ ಮಾಡಿಬಿಟ್ರೆ ಇನ್ನು ಕಾಂಗ್ರೆಸ್ ಅನ್ನ ಮತ್ತು ದಲಿತ ಹಿಂದುಳಿದ ಅಲ್ಪ ನಾಯಕತ್ವವನ್ನು ಕ್ಲೋಸ್ ಮಾಡ್ಬಿಡ್ತೀವಿ ಅನ್ನೋದು BJP JDS ನ ಷಡ್ಯಂತ್ರ ರಾಜಭವನದ ಮುಖಾಂತರ. There is no difference, disturbance among Congress leaders. ಜನರಲ್ ಆಗೂ ಅಥವಾ ಶೋಷಿತ ಸಮುದಾಯಗಳ ಮುಖಂಡರು ಯಾವುದೇ ಡಿಫರೆನ್ಸ್ ಗ್ರೂಪಿಸಮ್ ಇಲ್ಲ.